ಸೊ ನೋಡಿ ಗೈಸ್, ನಿಮಗೆ ನಿಮ್ಮದು ಫೇಸ್ನ ಕರೆಕ್ಟ್ ಮಾಡಬೇಕು ಅಂದರೆ ನಿಮ್ಮ ಫೇಸಲ್ಲಿ ತುಂಬ ಟ್ಯಾನ್ ಆಗಿಬಿಟ್ಟಿದೆ. ಬೇಸಿಕಲಿ ಎಲ್ಲರ ಫೇಸಲ್ಲಿ ಟ್ಯಾನ್ ಇರಲ್ಲ, ಅವ್ರ ಕಲರ್ ಯಾವ್ದಿರುತ್ತೆ. ಬಟ್ ನೀವು ಅದರ ಮೇಲೆ ಡಿಪೆಂಡ್ ಆಗಬಾರ್ದು ಗೈಸ್. ನಿಮ್ಮ ಫೇಸ್ ಕಲರ್ ಡಸ್ ನಾಟ್ ಮ್ಯಾಟರ್. ನೀವು ಎಷ್ಟೇ ಟ್ರೈ ಮಾಡಿ ನಿಮ್ಮ ಫೇಸ್ ಕಲರ್ ಅದೇ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ ಯಾವತ್ತು. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬೇಸಿಕಲಿ ಏನು ತಪ್ಪಿಲ್ಲ ಗೈಸ್, ನೀವು ಕಪ್ಪಿದ್ದೀರಾ ಬೆಲ್ಲಿದ್ದೀರಾ ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ನಾನು ಏನು ಹೇಳ್ತಿರೋದಂದರೆ ನಿಮಗೆ ಮೇನ್ ಪ್ರಾಬ್ಲಮ್ ನೀವು ಅಕ್ಸೆಪ್ಟ್ ಮಾಡೋಕ್ಕೆ ಕಲಿಬೇಕು. ನೀವು ಬೇರೆಯವ್ರನ್ನ ನೋಡಿ ಜೆಲಸ್ ಮಾಡಿ ನನಗೆ ಆ ಕಲರ್ ಕೊಟ್ಟಿಲ್ಲ, ನನ್ನ ಥರ ಆ ಕಲರ್ ಇಲ್ಲ, ನಾನು ಚೆನ್ನಾಗಿಲ್ಲ ಆ ಕಲರ್ ಇಲ್ಲದಕ್ಕೆ ಗೈಸ್ ಫರ್ಗೆಟ್ ಇಟ್. ನೀವು ಆ ಕಲರ್ ಒಂದು ಬಾಡಿ, ಒಂದು ಬೇರೆ ಬಾಡಿ, ಎಲ್ಲರದ್ದು ಹ್ಯೂಮನ್ಸ್ದು ಬಾಡಿ ತುಂಬ ಡಿಫ್ರೆಂಟ್ ಇರುತ್ತೆ. ಅದು ಓನ್ ಯುನಿಕ್ ವೇಲ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೆ ನೀವು ಆ ಬಾಡಿನ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅದನ್ನ ನೀವು ಸಡಕ್ಕೆ ಬಿಟ್ಟಿದ್ದೀರಾ ಅಂದರೆ ವಾಸನೆ ಇರುತ್ತೆ, ಏನೂ ಮಾಡ್ತಾ ಇಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ನಾನು ಏನು ಹೇಳೋದಂದರೆ ನಿಮಗೆ ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ, ನಿಮ್ಮ ಜಾ ಲೈನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೆ ಜಾ ಲೈನ್ ಎಕ್ಸಿಸ್ಟ್ ಆಗುತ್ತೆ, ನೀವು ವರ್ಕ್ ಮಾಡಲ್ಲ, ಇನ್ನಫ್ ವರ್ಕೌಟ್ ಮಾಡಲ್ಲ. ಸೊ ಬೇಸಿಕಲಿ ಅದನ್ನ ನೀವು ಇಂಪ್ರೂವ್ ಮಾಡೋಕ್ಕೆ ನೀವು ಫಸ್ಟ್ ಎಕ್ಸಸೈಸಸ್ ಎಲ್ಲ ಮಾಡಬೇಕು ಗೈಸ್. ಅದೆಲ್ಲ ಮಾಡಿದ ಮೇಲೆ ನಿಮಗೆ ನಿಮ್ಮ ಆನ್ಸರ್ ಸಿಗ್ಬಿಡ್ತದೆ, ನಿಮ್ಗೆ ಗೊತ್ತಿದೆ ಏನು ಮಾಡಬೇಕಂತ. ಸೊ ಬೇಸಿಕಲಿ ನಾವು ಒಂದೇ ಮಾತು ಹೇಳೋದು, ಫಸ್ಟ್ ಇಂಪ್ರೂವ್ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಮೇಲೆ, ನಿಮ್ಮ ಓನ್ ಮೇಲೆ. ಮತ್ತೆ ನೀವು ಡಿಸೈಡ್ ಮಾಡಿ ಯಾರ ಕಲರ್ ಯಾವ ಥರ ಇದೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ. ಬಟ್ ಜಸ್ಟ್ ನೀವು ವರ್ಕೌಟ್ ಫಿಸಿಕಲ್ ಇಂಟೆನ್ಸ್ ಟ್ರೈನಿಂಗ್ ನೀವು ಮಾಡ್ತಾ ಇರಲಿಲ್ಲ. ಸೊ ದಿಸ್ ಇಸ್ ಜಸ್ಟ್ ಯುವರ್ ಓನ್ ಫಾಲ್ಟ್. ಸೊ ಈ ಫಾಲ್ಟ್ನ ಇಂಪ್ರೂವ್ ಮಾಡಿ ಗೈಸ್. ಇದನ್ನ ಸುಮ್ಮನೆ ಕೆಟ್ಟದಾಗಿ ಮಾಡಬೇಡಿ. ನಾನು ಹೇಳ್ತಿದ್ದೀನಿ, ಜಿಮ್ಮಿಗೆ ಹೋಗಿ ರನ್ನಿಂಗ್ ಮಾಡಿ, ರನ್ನಿಂಗ್ ಆಗೋದ್ರೆ ವಾಕಿಂಗ್ ಮಾಡಿ, ಫುಡ್ ಕರೆಕ್ಟಾಗಿ ತಿನ್ನಿರಿ, ಡಯಟ್ ಮಾಡಿರಿ. ಡಯಟ್ ಅಂದರೆ ನೀವು ಫುಡ್ ತಿನ್ನೋದೇ ಫುಡ್ನೇ ಬಿಟ್ಬಿಡೋದು, ಅದು ಡಯಟ್ ಅಲ್ಲ ಗೈಸ್. ಡಯಟ್ ಅಂದರೆ ಕರೆಕ್ಟಾಗಿ ಫುಡ್ನ ಒಳಗಡೆಗೆ ತೆಗೊಳ್ಳೋದು. ಅದೇ ನಿಮ್ಮ ಕೈಲಿ ಆಗುತ್ತೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಗೈಸ್. ನಿಮ್ಮ ಬಾಡಿಯಲ್ಲಿ ಏನು ವಸ್ತು ಚೆನ್ನಾಗಲ್ಲಿ ಓಡಲ್ಲ. ಶುಗರ್ ಕಂಪ್ಲೀಟ್ಲಿ ಬಿಡಬೇಕು. ಅದರ ಒಟ್ಟಿಗೆ ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಏನಂದರೆ ನೀವು ಊಟನ ಕರೆಕ್ಟಾಗಿ ಮಾಡಬೇಕು. ನೀವು 3 ಟೈಮ್ ಊಟ ಮಾಡ್ತಿಲ್ಲ, 2 ಟೈಮ್ ಊಟ ಮಾಡ್ತಿದ್ದೀರ ಅಂದರೆ ನಿಮ್ಮ ಬಾಡಿಯಲ್ಲಿ ಅಂಶ ಬೇಕಾಗಿರೋ ಏನಾದರೂ ನ್ಯೂಟ್ರಿಷನ್ಸ್ ಬೇಕು, ಅದು ಸಿಗ್ತಾ ಇಲ್ಲ. ಸೊ ಅದು ಸಿಗ್ಬೇಕು. ನೀವು 3 ಟೈಮ್ ಊಟ, 3 ಟೈಮ್ ಅನ್ನ ಸಾರು ತಿನ್ನೋದಲ್ಲ ಗೈಸ್. ಪ್ರೋಟೀನ್ ಇರೋ ಫುಡ್ ತಿನ್ನಬೇಕು. ಪ್ರೋಟೀನ್ ಇರೋ ಫುಡ್ ಅಂದರೆ ಒಂದು ಮೊಟ್ಟೆ ಬರುತ್ತೆ ಗೈಸ್. ಅದು ಡೈಲಿ ಇನ್ಕ್ಲೂಡ್ ಮಾಡಬೇಡಿ ನಿಮ್ಮ ಲೈಫಲ್ಲಿ, ಸಾಕು. ನೀವು ತುಂಬ ಹೆಲ್ದಿ ಇರ್ತೀರ. ಅದರೊಟ್ಟಿಗೆ ನೀವು ಮಜ್ಜಿ ಲೈಕ್ ಕರ್ಡ್ ಗಿಡ ಅದೆಲ್ಲ ನೀವು ಇಂಪ್ರೂವ್ ಮಾಡಬೇಕು. ಅದು ಮಾಡಿದ್ರೆ ನೀವು ನೋಡಿ ನಿಮ್ಮ ಆಟೋಮೆಟಿಕ್ಲಿ. ಮತ್ತು ನೀವು ಚಿಕನ್ ಆದರೆ ಮಾಡಿ, ನೀವು ನಾನ್ ವೆಜಿಟೇರಿಯನ್ ಅಂದರೆ ಚಿಕನ್ ಆ್ಯಡ್ ಮಾಡಬೇಡಿ. ಸೋಯಾಬೀನ್ ಇದೆಲ್ಲ ಟ್ರೈ ಮಾಡಿ ನೋಡಿ, ನಿಮಗೆ ಸೆಟ್ ಆಗುತ್ತೆ ಬಾಡಿಗೆ ಅಂತ. ಮತ್ತು ಅದು ಆಗಿನ ಬೇರೆ ಬೇರೆ ಹೈ ಪ್ರೋಟೀನ್ ಸೋರ್ಸ್ ನೀವು ಹುಡುಕಬೇಕು. ನಾನು ನಿಮಗೆ ಹುಡುಕ್ಬಿಟ್ಟು ಹೇಳ್ತೀನಿ ಏನು ತಿನ್ಬೋದು ಅಂತ. ಸೊ ಬೇಸಿಕಲಿ ಅದೇವರೆಗೂ ನನ್ನ ವಿಡಿಯೋದಲ್ಲಿ ಕಾಣುವ ಗೈಸ್. ಈ ಸಜೆಷನ್ ನೀವು ಫಾಲೋ ಮಾಡಿ. ಸೊ ಸಿ ಯು ಗೈಸ್.